ಚಕ್ರವರ್ತಿ ಸೂಲಿಬೆಲೆಯವರು ಅಪರೂಪದಲ್ಲಿ ತಾಯಿ ಸರಸ್ವತಿ ಕೆಲವು ಜನರ ನಾಲಿಗೆಯಲ್ಲಿ ಕುಣಿದಾಡ್ತಾಳೆ. ನಾವು ಏನೇ ಪ್ರಯತ್ನ ಮಾಡಿದ್ರೆ ಹಾಗೆ ಆಗ್ತದೆ ಅಂತೇನಿಲ್ಲ. ಅಂತ ಸರಸ್ವತಿ ಕುಣಿದಾಡುವಂತ ನಾಲಿಗೆ ಇರುವಂತ ಹೃದಯ ಇರುವಂತ, ಬರೀ ನಾಲಿಗೆ ಅಂತ ನಾಲಿಗೆ ತುಂಬಾ ಜನರಲ್ಲಿ ಕುಣಿದಾಡ್ತಾರೆ, ಹೃದಯ ಅದರ ಜೊತೆಯಲ್ಲಿ ಇರುವುದಿಲ್ಲ. ಅಂತ ಒಬ್ಬ ಶ್ರೇಷ್ಠ ವಾಗ್ಮಿ ಅಂತ ಹೇಳಿದರೆ ಬರೀ ಭಾಷಣ ಕೈಚಪಾಡಿಗೆ ಇಟ್ಟಿಸಿಕೊಳ್ಳೋದು ಅಷ್ಟೇ ಮಾತ್ರ ಅಲ್ಲ, ಅದರಲ್ಲೊಂದು ಮಾರ್ಗದರ್ಶನ ಇದೆ. ಅಲ್ಲಿ ಒಂದು ದಿಗ್ದರ್ಶನ ಇದೆ. ಎಲ್ಲಿಗೆ ಮಾರ್ಗದರ್ಶನ, ದಿಗ್ದರ್ಶನ ಅಂತ ಕೇಳಿದರೆ ನಮ್ಮ ಜೀವನದ ಉದ್ದೇಶ ಏನು, ಧ್ಯೇಯ ಏನು, ನಾವು ಯಾವ ದಿಕ್ಕಿನಲ್ಲಿ ಹೋಗಬೇಕು, ಅದು ತಾಯಿ ಭಾರತಿಗೆ ಸಮರ್ಪಣೆ. ನಮ್ಮೆಲ್ಲರ ಕನಸುಗಳು ಕೂಡ ನಾನು ಹುಟ್ಟಿದಂಥ ಭೂಮಿಗೆ, ನಾನು ಸೇರಿದಂಥ ಒಂದು ಸಮಾಜಕ್ಕೆ, ಅದು ನಡೆಸಿಕೊಂಡು ಬಂದಿರುವಂಥ ಒಂದು ಪವಿತ್ರವಾದಂಥ ಧರ್ಮಕ್ಕೆ, ಅದು ಬೆಳೆಸಿಕೊಂಡು ಬಂದಿರುವಂಥ ಒಂದು ಶ್ರೇಷ್ಠವಾದಂಥ ಸಂಸ್ಕೃತಿಗೆ ಸಲ್ಲಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರು ಮಾತಾಡ್ತಾರೆ ಅಂತ ಹೇಳೋ ಅಲ್ಲ, ನನಗೆ ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳೋ. ಅವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತ.